ಡೆಫಿನೆಟ್ಲಿ. ಯಾಕೆ ಅಂತಂದ್ರೆ ದೇಶ ಸಂಕಷ್ಟದಲ್ಲಿರುವಾಗ ಎಲ್ಲರೂ ಕೂಡ ಒಂದಾಗಬೇಕಾಗುತ್ತೆ. ಈ ದೇಶದ ಪ್ರಜೆಗಳಾಗಲಿ ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ದೇಶದ ಪ್ರಜೆಗಳಷ್ಟೇ ಮಾಡ್ಬೇಕಾ? ಇವ್ರು ರಾಜಕೀಯ ನಾಯಕರು ಮಾತ್ರ ಇವ್ರು ಭಾರಿ ರ್ಯಾಲಿ ಮಾಡ್ಕೊಂಡು ಇವರು ಸಪ್ರೇಟ್ ವೆಹಿಕಲ್ಗಳಲ್ಲಿ ಓಡಾಡ್ಕೊಂಡು ಇವ್ರು ಮಾತ್ರ ಯಾವುದೇ ರೀತಿಯಾದಂತಹ ಒಂದು ಪೆಟ್ರಿಯಾಟಿಸಮ್ ಅಂತ ಏನು ಇವ್ರು ಭಾಷಣ ಹೊಡಿತಾರೆ ಅದನ್ನ ಇವ್ರು ಪಾಲಿಸಂಗಿಲ್ವಾ? ಇವ್ರು ಮಾತ್ರ ತಮ್ಗೆ ಹೆಂಗ್ ಬೇಕೋ ಹಂಗ ಆರಾಮಾಗಿ ಇರಬೇಕು. ಆದ್ರೆ ನಾಗರಿಕರು ಮಾತ್ರ ಒಂದ್ ಸ್ವಲ್ಪ ಪಾಲಿಸಬೇಕು. ಈಗ 1965 ದಿ ಶಾಸ್ತ್ರಿ ವ್ರತ ಅಂತಾನೆ. ಸೊ ಬಿಫೋರ್ ನಾನು ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ನಮ್ಮ ಅತಿಥಿಗಳನ್ನ ನಾನು ವೆಲ್ಕಮ್ ಮಾಡ್ತೀನಿ. ನಮ್ಮೊಂದಿಗೆ ಇದ್ದಾರೆ ನನ್ನ ಬಲಭಾಗದಿಂದ ರಾಜ್ಯ ಜ್ಯುವೆಲರಿ ಅಸೋಸಿಯೇಷನ್ ನ ಖಜಾಂಚಿ ರವಿಕುಮಾರ್ ಬಿವಿ ಅವರು. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿ ವಕ್ತಾರರಾದಂತಹ ಯದುಕುಮಾರ್ ಗೌಡ ಅವರು ಜಾಯ್ನ್ ಆಗಿದ್ದಾರೆ, ತಮಗೂ ಕೂಡ ಸ್ವಾಗತ. ಇನ್ನು ನನ್ನ ಎಡಭಾಗದಲ್ಲಿ ಆರ್ಥಿಕ ತಜ್ಞರಾದಂತಹ ಜೇಕಬ್ ಕ್ರಾಸ್ಟಾ ಅವರು ಜಾಯ್ನ್ ಆಗಿದ್ದಾರೆ, ಸರ್ ತಮಗೂ ಸ್ವಾಗತ. ಇನ್ನು ಜೆಡಿಎಸ್ ನ ವಕ್ತಾರರಾದಂತಹ ಬಸವರಾಜ್ ಪಾದಯಾತ್ರಿ ಅವರು ಜಾಯ್ನ್ ಆಗಿದ್ದಾರೆ, ಸರ್ ತಮಗೂ ಸ್ವಾಗತ. ಮತ್ತು ಗೃಹಿಣಿ ರಶ್ಮಿ ಹಲೇರಪ್ಪ ಅವರು ಜಾಯ್ನ್ ಆಗಿದ್ದಾರೆ, ಮೇಡಮ್ ತಮಗೂ ಕೂಡ ಸ್ವಾಗತ. ಸೊ ಈಗ ಎಲ್ಲರೂ ಭಾಷಣ ಹೊಡಿತಾ ಇದ್ದಾರೆ. ಯಾರ್ಯಾರು ಭಾಷಣ ಹೊಡೆದ್ರು? ಈಗ ಶ್ರೀರಾಮುಲು ಭಾಷಣ ಹೊಡೆದ್ರು, ಅದಾದ್ಮೇಲೆ ಮತ್ತಾರು ಹೊಡೆದ್ರು ಸರ್ ಭಾಷಣ? ರಾಜಣ್ಣ ಭಾಷಣ ಹೊಡೆದ್ರು, ಬಾಲಕೃಷ್ಣ ಅವರು ಭಾಷಣ ಹೊಡೆದ್ರು, ಮತ್ತೆ ಭಾಳ ಜನ ಭಾಷಣ ಹೊಡೆದ್ರು. ಸೊ ಈಗ ದೇಶದ ನಾಗರಿಕರು ಎಸ್ ನಮಗೂ ಕೂಡ ದೇಶ ಪ್ರೇಮ ಇದೆ, ನಾವು ಪದೇ ಪದೇ ಅದನ್ನ ಸಾಬೀತು ಮಾಡಿದ್ದೀವಿ. ಕೊರೋನಾ ಟೈಮಲ್ಲಿ ಸಾಬೀತು ಮಾಡಿದ್ವಿ, ನೋಟ್ ಬ್ಯಾನ್ ಟೈಮಲ್ಲಿ ಸಾಬೀತು ಮಾಡಿದ್ವಿ, ಪ್ರತಿಯೊಂದು ಟೈಮಲ್ಲೂ ನಾವು ಸಾಬೀತು ಮಾಡಿದ್ವಿ. ನೀವು ಸಾಬೀತು ಮಾಡಿ, ನಿಮ್ಮಿಂದ ಶುರುವಾಗ್ಲಿ ಅಲ್ಲ, ಎಲ್ಲ ನಿಮ್ಮಿಂದಾನೇ ಶುರು ಮಾಡಿ. ಈಗ ನಾನು ಹೇಳ್ತಾ ಇದ್ರೆ 1965 ದಿ ಶಾಸ್ತ್ರಿ ವ್ರತ ಅಂತ. ಯಾಕೆ ಅಂತಂದ್ರೆ ಆಗ ನಾವು ಪಾಕಿಸ್ತಾನದ ಜೊತೆಗೆ ಯುದ್ಧ ಮಾಡಿದ್ವಿ, ಮಳೆನೂ ನಮ್ ಜೊತೆ ಯುದ್ಧ ಮಾಡಿತ್ತು, ತೀವ್ರ ಬರಗಾಲ ಇತ್ತು, ಚೈನಾ ಜೊತೆಗೆ ಯುದ್ಧ ಮಾಡಿ ನಾವು ಸೋತೋಗಿದ್ವಿ. ಸೊ ಆಹಾರದ ಕೊರತೆ ಉಂಟಾಗಿತ್ತು. ಅಂತಹ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಮನವಿ ಮಾಡಿದ್ರು ಆಲ್ ಇಂಡಿಯಾ ರೇಡಿಯೋದಲ್ಲಿ. ಏನು ಅಂತಂದ್ರೆ ದಯವಿಟ್ಟು ವಾರದಲ್ಲಿ ಒಂದು ಹೊತ್ತಿನ ಊಟವನ್ನ ತ್ಯಜಿಸಿ ಅಂತ. ಅದು ಹೇಳೋದಕ್ಕಿಂತ ಮುಂಚೆ ಒಂದು ವಾರದ ಹಿಂದೆನೆ ತನ್ನ ಹೆಂಡತಿ ಲಲಿತಾ ಶಾಸ್ತ್ರಿ ಅವರಿಗೆ ನೀನು ಇನ್ಮೇಲೆ ರಾತ್ರಿ ಅಡಿಗೆ ಮಾಡಬೇಡ ಅಂತ ಹೇಳಿ ತನ್ನ ಮನೆಯಿಂದ ಆರಂಭ ಮಾಡಿ ಒಂದು ವಾರ ರಾತ್ರಿ ಊಟ ಮಾಡದೆ ಇದ್ದು ಕೊನೆಗೆ ಅವರು ಆಲ್ ಇಂಡಿಯಾ ರೇಡಿಯೋಗೆ ಬಂದು ನೋಡಿ ದಯಮಾಡಿ ಸಾಧ್ಯ ಆದರೆ ನೀವು ಸೋಮವಾರದ ರಾತ್ರಿಯ ಊಟವನ್ನ ತ್ಯಜಿಸಿ ಅಂತ ಹೇಳಿದ್ರು. ಆಗ ನಮ್ಮ ಉಡುಪಿ ಕೆಫೆ ಸೇರಿದಂತೆ ಮುಂಬೈಯ ಕ್ಯಾಂಟೀನ್ಗಳು ಸೇರಿದಂತೆ ಆರ್ಮಿ ಕ್ಯಾಂಟೀನ್ ಎಲ್ಲರೂ ಕೂಡ ಸೋಮವಾರದ ರಾತ್ರಿಯ ಅಡಿಗೆಯನ್ನ ಸ್ಟಾಪ್ ಮಾಡಿದ್ರು. ಇಡೀ ದೇಶ ಹೊಂದಾಯ್ತು. ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಘೋಷಣೆಗಳು ಮೊಳಗಿದ್ವು. ಅದಾದ್ಮೇಲೆ ನಾವು ಹಸಿರು ಕ್ರಾಂತಿ ಎಲ್ಲ ಮಾಡಿದ್ವಿ. ಈಗ ನಾವು ಆಹಾರ ಭದ್ರತೆಯಲ್ಲಿ ತುಂಬಾ ಸುರಕ್ಷಿತವಾಗಿದ್ದೀವಿ. ಸೊ ರಾಜಕೀಯ ನಾಯಕರು ಒಬ್ಬ ಪ್ರಧಾನಿಗಳಿಂದಲೇ ಅದು ಆರಂಭ ಆಯ್ತು. ನೀವು ರಾಜಕೀಯ ನಾಯಕರು ಇವತ್ತು ಭಾಷಣ ಹೊಡಿತಿದ್ರ, ನಾನು ಇದು ಮಾಡ್ತಾ ಇದ್ದೀನ್ರಿ ನೀವು ಅದ್ ಮಾಡ್ರಿ, ನಾ ಇದು ಮಾಡ್ತಾ ಇದ್ದೀನ್ರಿ ನೀವು ಇದು ಮಾಡ್ರಿ, ಹೇಳಿ ಅಲ್ಲ ಹೇಳಿ ಸರ್ ಯದುಕುಮಾರ್ ಗೌಡ್ರೆ, ಭಾಷಣ ಹೊಡೆಯೋದಲ್ಲ ಸರ್. ಮೇಡಮ್, ದೇಶದ ಪ್ರಧಾನಿಗಳು ತಾವು ಹೇಳ್ದಂಗೆ ಉಲ್ಲೇಖ ಮಾಡಿದಂಥ 7-8 ಅಂಶಗಳು ಇದು ಮಾಡಿದಾಗ ಪ್ರತಿಯೊಬ್ಬ ಪ್ರಜೆಗೆ ನಾ ಹೇಳ್ತಾ ಇರೋದಂದರೆ ಅವ್ರು ಹೇಳಿದಂಥದ್ದು ಪ್ರತಿಯೊಬ್ಬ ಪ್ರಜೆ ಯಾರು ಜವಾಬ್ದಾರಿಯುತವಾಗಿ ರಾಷ್ಟ್ರದ ಬಗ್ಗೆ, ರಾಜ್ಯದ ಬಗ್ಗೆ ಮತ್ತು ಸ್ವಹಿತಾಸಕ್ತಿ ಬಗ್ಗೆ ಇರುತ್ತಂಥದ್ದು ಅವರೆಲ್ಲರೂ ಪಾಲನೆ ಮಾಡಬೇಕಾಗಿರುವಂಥದ್ದು. ತಾವೇ ಹೇಳ್ದಂಗೆ ದ ಚಾರಿಟಿ ಶುಡ್ ಬಿಗಿನ್ಸ್ ಫ್ರಮ್ ದ ಹೋಮ್ ಅಂದಂಗೆ ಅದು ಹೇಳೋದಕ್ಕೂ ಪ್ರತಿಯೊಬ್ಬರು ಅದನ್ನು ಪಾಲನೆ ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆದರೆ ಇದರಲ್ಲಿ ನಾವು ಕೇಳ್ಕೊಳ್ಳೋದು ಎಲ್ಲ ನಾಗರಿಕರನ್ನು ಕೇಳ್ಕೊಳ್ಳೋದು, ಜವಾಬ್ದಾರಿಯುತವಾಗಿ ಕೇಳ್ಕೊಳ್ಳೋದು ಅಂತಂದರೆ ಯಾವುದನ್ನು ನಿಮ್ಮ ಕೈಯಲ್ಲಿ ಆಗುವಂಥದ್ದು ಮಿತವಾಗಿ ಬಳಸುವಂಥದ್ದು. ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ, ಅದು ಪೆಟ್ರೋಲ್ ಆಗ್ಬೋದು, ಡೀಸೆಲ್ ಆಗ್ಬೋದು, ಬೇರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸ್ ಯೂಸ್ ಆಗ್ಬೋದು, ನಿಮ್ಮ ಕೈನಲ್ಲಿ ಯಾವುದಾಗುತ್ತೆ ಅದನ್ನು ಮಿತವಾಗಿ ಬಳಸಿ ಅಂತ ಹೇಳಿದಂಥದ್ದು. ಮಾಡಲೇಬೇಡಿ ಇಲ್ಲ ಆ ಥರದಂತ ಹೇಳಿಲ್ಲ. ನಾವು ತಾವೇ ಹೇಳ್ದಂಗೆ ಸಂಕಷ್ಟ ಪರಿಸ್ಥಿತಿಲಿ ಆ ಕಾಲದಲ್ಲಿ ಬರಗಾಲ ಇತ್ತು, ಯುದ್ಧ ಇತ್ತು, ಅವಾಗ ಪ್ರಧಾನಮಂತ್ರಿಗಳು ಹೇಳ್ಬೇಕಾದಾಗ ಲಕ್ಷಾಂತರ ಜನ ಅದನ್ನು ಪಾಲಿಸಿದ್ರು. ಇವತ್ತು ಅದನ್ನ ಆ ವರ್ತನ ಮುಂದುವರ್ಸ್ಕೊಂಡು ಹೋಗುವಂತ ಕೋಟ್ಯಾಂತರ ಜನ ಇವತ್ತು ಇದ್ದಾರೆ, ಅದನ್ನಲ್ಲಿ ಇವತ್ತು ಇದ್ದಾರೆ ಅದಲ್ಲಿ. ಆ ಥರ ಇದು ಸಂಕಷ್ಟದ ಪರಿಸ್ಥಿತಿದಾಗ ಇದು ಯಾವುದು ಕಣ್ಣು ಕಟ್ಟ ಯಾರೋ ಇದರಿಂದ ಮಾತಾಡ್ತಾ ಇರೋದಲ್ಲ, ಇಡೀ ಪ್ರಪಂಚಕ್ಕೆ ಅನ್ವಯಿಸಿದೆ. ಗ್ಲೋಬಲ್ ಕ್ರೈಸಿಸ್, ಟ್ರಾನ್ಸ್ಪೋರ್ಟೇಷನ್ಸ್ ಆಗ್ಬೋದು, ಲಾಜಿಸ್ಟಿಕ್ಸ್ ಆಗ್ಬೋದು, ಇದೇ ವಿಚಾರವಾಗಿ ಹಲವಾರು ಡಿಬೇಟ್ಗಳು ತಮ್ಮ ಮುಂದೆ ನಾವು ಇದು ಮಾಡಿದ್ದೀವಿ. ನಮ್ಮ ದೇಶದ ಸಪ್ಲೈ ಎಷ್ಟಿದೆ, ಕ್ರೂಡ್ ಆಯಿಲ್ ಸಪ್ಲೈ ಏನಿದೆ, LPG ಏನಿದೆ, ಮತ್ತೆ ಬೇರೆ ಸಿಲಿಂಡರ್ದು ಕಮರ್ಷಿಯಲ್ ಇದಾಗಬೇಕಾದಾಗಲೂ ನಾವು ಮಾತಾಡಿದ್ವಿ. ಈಗ ಅದೆಲ್ಲ ಬಿಟ್ಟೆ ಆದಾಗ ಯಾರು ಅನ್ಕೊಂಡಿರ್ಲಿಲ್ಲ ಇಡೀ ಯುದ್ಧ ಮಾಡುವಂಥ ದೇಶಗಳು ಏನು ಯುದ್ಧಕ್ಕಂತ ಹೋಗಿದ್ದಾವೆ ಹಿಂದೆ, ಇಸ್ರೇಲ್, ಇರಾನ್ ಆಗ್ಬೋದು, UK, USA ಆಗ್ಬೋದು, ಅವ್ರಿಗೂ ಅನ್ಕೊಂಡಿರಲಿಲ್ಲ ಯುದ್ಧ ಇಷ್ಟು ದೀರ್ಘಕಾಲ ಅನುಭವಿಸಿದೆ ಅಂತ. ಪ್ರಪಂಚದ ಯಾವ ದೇಶ ಕೂಡ ಊಹೆನೂ ಮಾಡಿರಲಿಲ್ಲ. ಇವತ್ತಾಗಲೇ 75-76 ದಿನ ಆಗಿದಂಥದ್ದು. ಇವತ್ತು ಬಂದ್ಬಿಟ್ಟು ಅವತ್ತು ನಾವು ಊಹೆ ಇರ್ಲಿಲ್ಲ ಅಂತ ಹೇಳ್ಬೇಡಿ. ಯಾಕೆ ಅಂತಂದ್ರೆ ಇದು ಊಹೆ ಇರಲಿಲ್ಲ ಇಷ್ಟು ದೂರ ಹೋಗುತ್ತೆ ಅಂತ. ಯಾಕಂದ್ರೆ ಟ್ರಂಪ್ ನ ನಡವಳಿಕೆ ನೋಡ್ತಾ ಇದ್ರೆ, ದಿನಕ್ಕೊಂದು ಸ್ಟೇಟ್ಮೆಂಟ್ ನೋಡ್ತಾ ಇದ್ರೆ ಯಾರು ಕೂಡ ಇದು ಇಲ್ಲ ಇವತ್ತು ಮುಗಿದೋಗುತ್ತೆ ನಾಳೆ ಮುಗಿದೋಗುತ್ತೆ ಅನ್ನುವಂತಹ ಭರವಸೆ ಯಾರಿಗೂ ನಂಬಿಕೆ ಇಲ್ಲ.
ಹೀಗಾಗಿ ಎಲ್ಲರೂ ಮುಂಜಾಗ್ರತೆ ಮಾಡ್ಕೋತಿದ್ದಾರೆ. ನಾವು ಮಾಡ್ಕೋಬೇಕಾಗಿತ್ತು, ಎಷ್ಟು ಮಾಡ್ಕೊಂಡಿದೀವಿ ಎಷ್ಟು ಬಿಟ್ಟಿದೀವಿ ಅನ್ನೋದ್ರ ಬಗ್ಗೆ ನಮಗೂ ಕ್ಲಾರಿಟಿ ಇಲ್ಲ, ಸರ್ಕಾರನೂ ಅದ್ರ ಬಗ್ಗೆ ನಮ್ಗೆ ಕ್ಲಾರಿಟಿ ಕೊಟ್ಟಿಲ್ಲ. 1 ಫೈನ್ ಡೇ ಇವತ್ತು ಬಂದು ನಿನ್ನೆ ಬಂದು ಪ್ರಧಾನಿಗಳು ಹೇಳ್ತಾರೆ ಹಿಂಗಿದೆ ಹಿಂಗ್ ಮಾಡಿ ಅಂತ. ನಾವು ಅದನ್ನ ಒಪ್ಕೊಳ್ತೀವಿ, ಅದನ್ನ ಯಾರು ಕೂಡ ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಾವೆಲ್ಲರೂ ಕೂಡ ಜವಾಬ್ದಾರಿಯುತ ಪ್ರಜೆಗಳು. ಎಸ್, ವಿಠಲ್ ಶೆಟ್ರು ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ ಪಾರ್ಟಿಯಿಂದ ಝೂಮ್ ಲೈವ್ಗೆ ಬಂದಿದ್ದಾರೆ. ಸರ್, ತಾವೇನ್ ಹೇಳ್ತೀರಿ? ತಾವು ತಮ್ಮ ಆರ್ಥಿಕ ದೇಶ ಪ್ರೇಮವನ್ನ ಮೆರಿಬೇಕು. ನೋಡಿ, ದೇಶ ಪ್ರೇಮಿಗಳು ಯಾವಾಗಲೂ ಪಟ್ಟಿ ಇಟ್ಕೊಂಡು ದೇಶ ಪ್ರೇಮಿ ಅಂತ ಹೇಳಲ್ಲ. ದೇಶ ಪ್ರೇಮಿಗಳು ತಮ್ಮ ದೇಶ ಪ್ರೇಮವನ್ನು ಆವಾಗ ವ್ಯಕ್ತ ಮಾಡ್ತಾನೆ ಇದ್ದಾರೆ. ನೀವ್ ಹೇಳಿದ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1964 ನಾನು ಆವಾಗ ಚಿಕ್ಕ ಹುಡುಗ, ನಾನು ಅವರು ಕೆಂಪುಕೋಟೆಯಿಂದ ಭಾಷಣ ಮಾಡುವುದನ್ನು ಕೇಳಿದ್ದೇನೆ. ಜೈ ಕಿಸಾನ್ ಜೈ ಜವಾನ್, ಜೈ ಕಿಸಾನ್ ಮತ್ತು ಜೈ ಜವಾನ್. ಆಗ ಪಾಕಿಸ್ತಾನ 65ರಲ್ಲಿ ಯುದ್ಧ ಮಾಡ್ತಾ ಇರುವಾಗ ಅವರು ಹೇಳಿದ್ರು, ನಾವು ದೇಶ ಸಂಕಷ್ಟದಲ್ಲಿದೆ, ನಾವು ಒಂದು ಹೊತ್ತಿನ ಸೋಮವಾರದ ಹೊತ್ತು ಊಟ ಬಿಡಬೇಕು, ದೇಶ ಒಟ್ಟಾಗಿ ಶಾಸ್ತ್ರಿ ಅವರ ಮಾತನ್ನು ಕೇಳಿ ನಾವು ಪಾಲಿಸಿದ್ದೇವೆ. ಯಾಕೆ ಬಂದ್ಬಿಡ್ರಿ ವಿಠಲ್ ಶೆಟ್ರೆ, ಅವ್ರು ಯಾಕೆ ಪಾಲಿಸಿದ್ದೇವೆ? ಅವರು ಪಾಲಿಸಿದ್ದಾರೆ. ಇವಾಗ ಇಲ್ಲಿ ಬಂಗಾರದ ಬಗ್ಗೆ ಹೇಳ್ತಾ ಇದ್ದೀರಿ. ಈಗ 1973ರಲ್ಲಿ 66ರಲ್ಲಿ ಇಂದಿರಾ ಗಾಂಧಿ ಅವರು ಹೇಳಿದ್ದು ಬಂಗಾರ ಪರ್ಚೇಸ್ ಮಾಡಬೇಡಿ ಅಂತ ಹೇಳಲಿಲ್ಲ, ಬಂಗಾರಕ್ಕೆ ಟ್ಯಾಕ್ಸ್. ಸರ್, ದ ಗೋಲ್ಡ್ ಕಂಟ್ರೋಲ್ ಆಕ್ಟ್ ಅಂತ 1968ರಲ್ಲಿ 2 ಸೆಪ್ಟೆಂಬರ್ 1968ರಲ್ಲಿ ಒಂದು ಗೋಲ್ಡ್ ಕಂಟ್ರೋಲ್ ಬಿಲ್ ಅಂತ ಪಾಸ್ ಮಾಡಿದ್ರು. ಅವಾಗ ಮೊರಾರ್ಜಿ ದೇಸಾಯಿ ಹಣಕಾಸು ಸಚಿವರು, ನೀವು ಚಿನ್ನದ ಗಟ್ಟಿಗಳನ್ನ ನಾಣ್ಯಗಳನ್ನ ಮನೇಲಿ ಇಟ್ಕೋಬೇಡಿ, ಅದು ಡೆಡ್ ಎಕಾನಮಿ ಆಗ್ತಾ ಇದೆ, ದಯವಿಟ್ಟು ಅದನ್ನ ನೀವು ಜ್ಯುವೆಲರಿ ಮಾಡಿ ಅಥವಾ ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. 22 ಕ್ಯಾರೆಟ್ ಅಲ್ಲ 14 ಕ್ಯಾರೆಟ್ ಬಂಗಾರ